ಸುರಸುಂದರಾಧೀರ ನಾಗೇಂದ್ರ ಭಕ್ತರ ಪೋಷ ತಂದೆಯು ನೀನೇ ತಾಯಿಯು ನೀನೇ ನಮ್ಮನ್ನು ಕಾಯುವ ಬಂಧುವು ನೀನೇ ಸುಬ್ರಹ್ಮಣ್ಯ ಶರಣು ಶ್ರೀಘಾಟಿ ಮಂದಿರ ವಾಸ ಸುರಸುಂದರಾಧೀರ ನಾಗೇಂದ್ರ ಭಕ್ತರ ಪೋಷ ಈಗ ಮತ್ತೆ ರಾಶಿ ಫಲಗಳನ್ನ ಮುಂದುವರಿಸೋಣ. ಗುರುಜಿ, ತುಲಾ ರಾಶಿಯವರಿಗೆ ತಿಳಿಸ್ಕೊಟ್ಟಿದ್ದೀರಾ, ವೃಶ್ಚಿಕದಿಂದ ತಿಳಿಸ್ಕೊಡ್ಬೇಕು. ಖಂಡಿತಪ್ಪ. ಇನ್ನು ವೃಶ್ಚಿಕ ರಾಶಿ, ವೃಶ್ಚಿಕ ರಾಶಿಯಲ್ಲಿರ್ತಕ್ಕಂಥವ್ರು ರಾಶಿಫಲದಲ್ಲಿ ವೃಶ್ಚಿಕ ರಾಶಿಯವರಿಗೆ ಒಂದಿಷ್ಟು ನೆಮ್ಮದಿ ಇದೆ. ಕೆಲಸ ಕಾರ್ಯಗಳಲ್ಲಿ ಯಶಸ್ಸನ್ನು ಕಾಣ್ತೀರಿ. ಹಾಗೆ ನೀವು ಮಾಡುವಂತಹ ಕೆಲಸ ಕಾರ್ಯಗಳಲ್ಲಿ ಭಗವಂತನ ಪ್ರಾರ್ಥನೆ, ಆರೋಗ್ಯ ವೃದ್ಧಿಗೋಸ್ಕರ ಮಾಡುವಂತಹ ಪ್ರಾರ್ಥನೆ, ಜೊತೆಗೆ ಆರೋಗ್ಯವನ್ನು ಸರಿಪಡಿಸ್ಕೊಳ್ಬೇಕಾದ್ರೆ ಕಾಲಕ್ಕೂ ಸರಿಯಾದ ರೀತಿ ಆರೋಗ್ಯಕ್ಕೆ ಸಂಬಂಧಪಟ್ಟಂಥ ಔಷಧಿ ಕ್ರಮಗಳಾಗಲಿ, ಸರಿಯಾದ ಕಾಲಕ್ಕೆ ಸ್ವಲ್ಪ ಊಟದ ವ್ಯವಸ್ಥೆ ಆಗಲಿ, ಹಾಗೆ ನಿಮ್ಮ ದೈನಂದಿನ ಜೀವನದಲ್ಲಿ ನಿಮ್ಮ ಪದ್ಧತಿಗಳನ್ನು ಏನಿದೆಯೋ ಸ್ವಲ್ಪ ಮಟ್ಟಿಗೆ ಬದಲಾಯಿಸ್ಕೊಳ್ಳುವಂಥದ್ದು ಸಹಿತ ಭಾಳಷ್ಟು ಉತ್ತಮ. ಹಾಗೆ ಇವತ್ತು ಸಾಧ್ಯವಾದರೆ ವೃಶ್ಚಿಕ ರಾಶಿಯಲ್ಲಿರ್ತಕ್ಕಂಥವರು ಸುಬ್ರಹ್ಮಣ್ಯೇಶ್ವರನ ಪ್ರಾರ್ಥನೆ ಮಾಡ್ತಕ್ಕಂಥದ್ದು, ಹುತ್ತಕ್ಕೆ ನಮಸ್ಕಾರ ಮಾಡ್ತಕ್ಕಂಥದ್ದು, ಹುತ್ತದ ಮಣ್ಣಿನ ಪ್ರಸಾದವನ್ನು ಹಣೆಗಿಟ್ಕೊಳ್ಳುವಂಥದ್ದು ಮಾಡೋದ್ರಿಂದ ಹೆಣ್ಮಕ್ಳಾಗಲಿ ಗಂಡ್ಮಕ್ಳಾಗಲಿ ಇವತ್ತು ಆರೋಗ್ಯ ವೃದ್ಧಿಗೋಸ್ಕರ ಇಷ್ಟು ಅನುಕೂಲ ಮಾಡಿಕೊಳ್ಳಿ. ಇದರೊಂದಿಗೆ ಮಾರುತಾತ್ಮಜ ಪ್ರಸನ್ನ ಆಂಜನೇಯ ಸ್ವಾಮಿನ ಪ್ರಾರ್ಥನೆ ಮಾಡಿ. ಜೊತೆಗೆ ಸಾಧ್ಯವಾದರೆ ಇವತ್ತಿನ ದಿವಸ ವೃಶ್ಚಿಕ ರಾಶಿಯವರು ಮಧ್ಯಾಹ್ನ 3 ಗಂಟೆಯಿಂದ 4:20 ತನಕ, 3ರಿಂದ 4:20 ಮಧ್ಯದಲ್ಲಿ ಎಲ್ಲೂ ದೂರ ಬಾರ ಪ್ರಯಾಣ ಬೇಡ, ಯಾರೊಂದಿಗೆ ಮಾತು ಬೇಡ, ಯಾವುದೇ ಕಾಗದ ಪತ್ರಗಳಿಗೆ ಸಹಿ ಹಾಕುವಂಥದ್ದು ಬೇಡ, ಮತ್ತು ಯಾವುದೇ ಒಂದು ವ್ಯವಹಾರಗಳನ್ನು ಕೊಟ್ಟು ತೆಗೆದುಕೊಳ್ತಕ್ಕಂತಹ ಲೇವಾದೇವಿಯೂ ಬೇಡ. ಈ ಸಮಯವನ್ನು ದಾಟಿ ನಂತರ ನಿಮ್ಮ ಕೆಲಸ ಕಾರ್ಯದ ಕಡೆ ಗಮನ ಕೊಡಿ, ಯಶಸ್ಸನ್ನು ಕಾಣ್ತೀರಿ. ಹಾಗೆ ವೃಶ್ಚಿಕ ರಾಶಿಯಲ್ಲಿರ್ತಕ್ಕಂಥ ಹೆಣ್ಣುಮಕ್ಕಳು ಇವತ್ತಿನ ದಿವಸ ಸ್ವಲ್ಪ ಮೌನವಾಗಿರ್ತಕ್ಕಂಥದ್ದೇ ಭಾಳಷ್ಟು ಉತ್ತಮ. ಆದಷ್ಟು ಮಾತು ಮೌನವಾಗಿದ್ದು ಕೆಲಸದ ಬಗ್ಗೆ ಒಂದಿಷ್ಟು ಚುರುಕುತನ ಇರಲಿ, ಆಗ ಕೆಲಸ ಕಾರ್ಯಗಳಲ್ಲಿ ಯಶಸ್ಸನ್ನು ಕಾಣ್ತೀರಿ. ಸ್ವಲ್ಪ ಇನ್ನೊಂದು ಈಗಿರ್ತಕ್ಕಂಥ ಪ್ರಸ್ತುತ ಕಾಲಮಾನ ಅಷ್ಟು ಸಮಂಜಸವಾದಲ್ಲದರಿಂದ ಗ್ರಹಗತಿಗಳಲ್ಲಾಗ್ತಿರ್ತಕ್ಕಂಥ ವ್ಯತ್ಯಾಸದಿಂದ ನಿಮಗೆ ಆರೋಗ್ಯದಲ್ಲಾಗಲಿ, ಮಾನಸಿಕ ಒತ್ತಡ ಆಗಲಿ, ಅಥವಾ ಸಮಸ್ಯೆಗಳಾಗಲಿ, ಆರ್ಥಿಕ ಪರಿಸ್ಥಿತಿಯಾಗಲಿ ಎಲ್ಲ ಕಡೆಯಿಂದಲೂ ಒಂದಲ್ಲ ಒಂಥರ ಸಮಸ್ಯೆಗಳನ್ನು ವೃಶ್ಚಿಕ ರಾಶಿಯವರು ಕಾಣ್ತಿದ್ದೀರಿ. ಸ್ವಲ್ಪ ಎಚ್ಚರಿಕೆಯ ನಡೆ ಇರಲಿ. ಇನ್ನು ಧನುರಾಶಿ, ಧನುರಾಶಿಯಲ್ಲಿರ್ತಕ್ಕಂಥವ್ರು ರಾಶಿಫಲದಲ್ಲಿ ಧನುರಾಶಿಯವರಿಗೆ ಚಂದ್ರ ಮತ್ತು ಕೇತು ಇರತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರತಕ್ಕಂಥ ಆಸ್ಥಾನ ಮಹತ್ತರವಾಗಿದೆ. ಇವತ್ತಿನ ಯೋಗ ಫಲ ವಿಶೇಷವಾಗಿದೆ. ಇದನ್ನು ಅಭಿವೃದ್ಧಿಪಡಿಸಿಕೊಂಡು ಮತ್ತಷ್ಟು ವಿಶೇಷವಾಗಿರ್ತಕ್ಕಂಥ ಲಾಭದಾಯಕವಾದಕ್ಕಂಥ ಚಿಂತನೆ ಮಾಡಬೇಕು. ನೀವು ಮಾಡುವ ಒಂದೊಂದು ಕೆಲಸ ಕಾರ್ಯಗಳಲ್ಲೂ ಯಶಸ್ಸನ್ನು ಕಾಣ್ತೀರಿ.
ಹಾಗೆ ಇವತ್ತಿನ ದಿವಸ ಧನುರಾಶಿಯಲ್ಲಿರ್ತಕ್ಕಂಥವ್ರು ಹಣಕಾಸಿನ ವಿಚಾರದಲ್ಲಿ ಎಲ್ಲವೂ ಬಹಳ ವಿಶೇಷಗಳನ್ನೇ ಕಾಣ್ತೀರಿ. ಆದರೂ ವಾರದ ಮೊದಲನೇ ದಿನ ಪ್ರಥಮವಾಗಿ ಸೋಮವಾರ, ಶ್ರಾವಣ ಮಾಸದ ಶುಕ್ಲ ಪಕ್ಷದ ಈ ಸೋಮವಾರದಂದು ಶಿವಾರಾಧನೆ ಮಾಡಿ ಒಂದು ಕಂದು ಬಣ್ಣದ ಗೋ ಮಹಾಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡೋದ್ರಿಂದ ಗೋವಿಗೆ ಒಂದು ಲಕ್ಷ್ಮಿಯ ಕುಂಕುಮಾರ್ಚನೆ ಮಾಡಿರ್ತಕ್ಕಂಥ ಕುಂಕುಮ ಪ್ರಸಾದ, ಒಂದಿಷ್ಟು ಹಣ್ಣು, ಅಕ್ಕಿ ಬೆಲ್ಲವನ್ನು ಕೊಟ್ಟು ಪ್ರಾರ್ಥನೆ ಮಾಡಿ, ಅದೇ ಪ್ರಕಾರ ಧನುರಾಶಿಯವರು ಮನೆಯಿಂದ ಆಚೆ ಹೊರಡುವಾಗ ಒಂದು ಧರಣೆ ತುಳಸಿ ತೀರ್ಥವನ್ನು ತೆಗೆದುಕೊಂಡು ಲಕ್ಷ್ಮಿಗೆ ಆಗಿರತಕ್ಕಂತಹ ಕುಂಕುಮಾರ್ಚನೆಯ ಪ್ರಸಾದವನ್ನು ಒಂದಿಷ್ಟು ಹಣೆಗಿಟ್ಕೊಂಡು ನಂತರ ಆಚೆ ಹೊರಡೋದ್ರಿಂದ ಒಂದಿಷ್ಟು ಒಳಿತನ್ನು ಕಾಣ್ತೀರಿ. ಒಳ್ಳೆಯದಾಗಲಿ. ಮಕರ ರಾಶಿ. ಇನ್ನು ಮಕರ ರಾಶಿಯಲ್ಲಿರ್ತಕ್ಕಂಥವರು ರಾಶಿ ಫಲದಲ್ಲಿ ಚಂದ್ರ ಮತ್ತು ಗುರು ಚೆನ್ನಾಗಿದ್ದಾರೆ. ಮಕರ ರಾಶಿಯಲ್ಲಿರ್ತಕ್ಕಂಥವ್ರ ಆರೋಗ್ಯ, ಮನಸ್ಸಿಗೆ ಶಾಂತಿ, ನೆಮ್ಮದಿ, ಅದರಲ್ಲೂ ಶ್ರಾವಣ ಮಾಸದಲ್ಲಿ ಶನೈಶ್ಚರನ ಪ್ರಾರ್ಥನೆ ಇದೆಲ್ಲವೂ ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಶ್ರಾವಣ ಮಾಸದ ಶನಿವಾರ ದಿನಗಳಲ್ಲಿ ಸ್ವಾಮಿಗೆ ವಿಶೇಷವಾದಂತಹ ಶನೈಶ್ಚರನ ಆರಾಧನೆ, ಶನೈಶ್ಚರ ಸ್ವಾಮಿಯ ಕಥಾ ಶ್ರವಣ ಇದೆಲ್ಲವೂ ಬಹಳ ವಿಶೇಷವಾಗಿದೆ. ಹಾಗೆ ಮಕರ ರಾಶಿಯವರು ಶನೈಶ್ಚರನ ಮಂದಿರಕ್ಕೆ ಹೋಗಿ ತಿಲ ಅಂದರೆ ಎಳ್ಳು ಮತ್ತು ಕಪ್ಪು ಬಟ್ಟೆ, ಸ್ವಾಮಿಗೆ ನೀಲಿ ಪುಷ್ಪಗಳು, ನೀಲಾಂಬರ ಇಂತಹದ್ದನ್ನು ಕೊಟ್ಟು ಪ್ರಾರ್ಥನೆ ಮಾಡೋದ್ರಿಂದ ಮತ್ತಷ್ಟು ವಿಶೇಷವಾದ ಲಾಭವನ್ನು, ಕಾರ್ಯಸಿದ್ಧಿಯನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ. ಇನ್ನು ಕಡೆಯ 2 ರಾಶಿಗಳ ಈ ದಿನದ ಭವಿಷ್ಯ ಹೇಗಿದೆ ತಿಳ್ಕೊಳ್ಳೋಣ ಗುರುಜಿ ಅವರಿಂದ ಮುಂದಿನ ಭಾಗದಲ್ಲಿ. ಈಗ ಮತ್ತಷ್ಟು ಕರೆಗಳನ್ನು ಸ್ವೀಕರಿಸೋಣ. ಹಲೋ. ನಮಸ್ತೆ. ನಮಸ್ತೆ ಮೇಡಮ್, ನನ್ನ ಹೆಸರು ನವ್ಯ ಅಂತ. ಎಲ್ಲಿಂದ ಕರೆ ಮಾಡಿದ್ದೀರಾ? ನಾವು ಬ್ಯಾಂಗ್ಳೂರಿಂದ ಕರೆ ಮಾಡಿದ್ದೀವಿ. ಯಾರ ಬಗ್ಗೆ ಮಾತಾಡಬೇಕಿತ್ತಮ್ಮ? ನಮ್ಮ ಹಸ್ಬೆಂಡ್ ಬಗ್ಗೆ. ಇದ್ದಾರಾ ನಿಮ್ಮ ಮನೆಯವ್ರ ಜೊತೆಲಿ? ಇದ್ದಾರೆ. ಮಾತಾಡ್ಸಿ, ಗುರುಜಿ ಇದ್ದಾರೆ. ಹಲೋ. ನಮಸ್ತೆ ಗುರುಜಿ. ನಮಸ್ತೆ ತಾಯಿ, ಹೇಳಮ್ಮ. ಗುರುಜಿ, ನನ್ನ ಹೆಸರು ನವ್ಯ ಅಂತ. ನಮ್ಮ ಯಜಮಾನ್ರು ಕಾರ್ ಓಡಿಸ್ತಾರೆ. ಏನಾದ್ರೂ ಒಂದು ಕಾರಣದಿಂದ ಕೆಲಸ ಎಲ್ಲೂ ಸೆಟ್ ಆಗ್ತಾ ಇಲ್ಲ ಸರ್. ಬಿಟ್ಟು ಹೋಗ್ತಾ ಇದಾರೆ. ಏನಾದ್ರೂ ಒಂದು ಪ್ರಾಬ್ಲಮ್ ಆಗುತ್ತೆ. ಮನೆಯಲ್ಲಿ ತುಂಬಾ ಕಷ್ಟ ಇದೆ. ನೋಡಮ್ಮ ಮಗು, ನಾನು ಹೇಳಿದೊಂದು ಅರ್ಥ ಮಾಡ್ಕೋ. ಸಮಸ್ಯೆ ಅಂತಿದ್ದಾಗ ನಾವು ಬಂದಂತಹ ಇಂಥ ಕಷ್ಟಗಳನ್ನೆಲ್ಲವೂ ಸಹಿತ ಸಮರ್ಸ್ಕೊಂಡು ಏನೋ ಒಂದು ದಾರಿ ಮಾಡಿಕೊಂಡು ಉದ್ಯೋಗದಲ್ಲಿ ಯಾವತ್ತೂ ಕಬ್ರಿಗೈ ಮಾಡ್ಕೋಬಾರ್ದು. ಉದ್ಯೋಗದಲ್ಲಿ ಯಾವತ್ತೂ ಯಾವುದೇ ಒಬ್ಬ ಪುರುಷರಾಗಲಿ ಯಾರೇ ಒಬ್ಬರಾಗಲಿ ಉದ್ಯೋಗ ಕೈ ತುಂಬ ಇರ್ತಕ್ಕಂತಹ ಕೆಲಸವನ್ನು ನಾವು ಹೇಗೋ ಒಂದು ಶ್ರದ್ಧೆಯಿಂದ ಮಾಡ್ಕೊಂಡು ಹೋಗಲೇಬೇಕಾಗತ್ತೆ. ನಮ್ಮ ಗ್ರಾಹಕತೆಗಳು ಸರಿ ಇಲ್ಲ, ನಮ್ಮ ಟೈಮ್ ಸರಿ ಇಲ್ಲ, ಅಥವಾ ನಮಗೇನೋ ಒಂದು ಬೇರೆ ಸಮಸ್ಯೆ ಆಗ್ತಾಯಿದೆ ಅಂತ ಹೇಳಿ ಉದ್ಯೋಗವನ್ನು ಮರೆತು ನಾವು ಮನೆಯಲ್ಲಿ ಕೂತ್ಕೊಂಡ್ರೆ ಜೀವನ ನಡೆಯೋದು ಹೇಗೆ? ಅದಕ್ಕೆ ಅಮ್ಮ, ಅಂತಹ ಸಮಯದಲ್ಲೇ ಧೈರ್ಯ ತಂದುಕೊಂಡು ಬಂದದೆಲ್ಲ ಬರಲಿ, ಶ್ರೀನಿವಾಸನ ದಯ ಹೊಂದಿರಲಿ ಅಂತೇಳಿ ನಮ್ಮ ಮಾಡುವ ಉದ್ಯೋಗವನ್ನು ಯಾವತ್ತೂ ಕೈ ಬಿಡಬಾರ್ದು. ಆ ಕೆಲಸದಲ್ಲೇ ಒಳ್ಳೆಯದನ್ನು ಹುಡುಕಬೇಕು. ಅಲ್ಲೇ ನಾವು ಎಲ್ಲಿ ನೋಡಿ, ಇನ್ನೊಂದು ದೊಡ್ಡವರು ಹೇಳ್ತಾರೆ, ನಾವು ಎಲ್ಲಿ ಏನು ಕಳ್ಕೊಳ್ತೀವೋ ಅಲ್ಲಿ ಹುಡುಕಬೇಕು ಅದನ್ನು ಅಂತ. ಹಾಗೆ ಉದ್ಯೋಗದಲ್ಲಿ ಬರ್ತಕ್ಕಂತಹ ನ್ಯೂನ್ಯತೆಗಳು, ಸಮಸ್ಯೆಗಳು ಅಲ್ಲೇನಾರು ಹುಟ್ಟಿದ್ರೆ ಅದನ್ನು ಅಲ್ಲೇ ಸರಿಪಡಿಸ್ಕೊಂಡು ಬಿಡ್ಬೇಕು. ನಾವು ಸರಿಪಡಿಸ್ಕೊಳ್ಳೋಂಥ ರೀತಿಯಲ್ಲಿ ನಾವು ಸರಿಪಡಿಸ್ಕೋಬೇಕು. ಯಾಕೆಂದರೆ ನೀವು ಅಲ್ಲಿ ಉದ್ಯೋಗನ ಬಿಟ್ಟು ನನಗೆ ಉದ್ಯೋಗ ಮಾಡೋ ಕಡೆ ಕೆಲಸ ತೊಂದರೆ ಆಗ್ತಿದೆ, ಯಾರೋ ತೊಂದರೆ ಮಾಡ್ತಿದ್ದಾರೆ ಅಂತೇಳಿ ನಮ್ಮ ಮನೇಲಿ ಕೂತ್ಕೊಂಡ್ರೆ ನಮ್ಮ ಜೀವನ ನಡೆಯೋದು ಹೇಗಾಗುತ್ತೆ? ನಮ್ಮ ಹೊಟ್ಟೆಪಾಡಿನ ಗತಿ ಏನು? ಇದೆಲ್ಲ ಆಗಬಾರ್ದು ತಾಯಿ. ಇದರ ಮನೆಯವರು ಕೊಡಮ್ಮ, ನಾನು ಮಾತಾಡ್ತೇನೆ. ಹಲೋ. ಹಲೋ, ಏನು ತಮ್ಮ ಹೆಸರು ಹೇಳಿ? ಕಟ್ಟಾಯ್ತು. ನವ್ಯ ಅವರು ತುಂಬ ಜನ ಇಂಥದ್ದೇ ತಪ್ಪು ಮಾಡ್ತಾರಮ್ಮ. ಇದೇನಾಗತ್ತೆ, ಇದು ಕೆಲವೊಂದು ವರ್ಗದ ಜನಕ್ಕೆ ಮಾತ್ರ ಅನ್ವಯಿಸುತ್ತೆ. ಕೆಲವೊಬ್ಬರು ಏನಪ್ಪಾ ಅಂದರೆ ಸಮಸ್ಯೆ ಬಂದಾಗ ಅದೇ ದೊಡ್ಡ ಸಮಸ್ಯೆ ಅಂತ ತಿಳಿದು ಬಿಡ್ತಾರೆ, ಅಥವಾ ನಾವು ಇದನ್ನು ಬಿಟ್ಟು ಇನ್ನೊಂದು ಕೆಲಸ ಸಿಗುತ್ತೆ ಬಿಡು ಅಂತ ಹೇಳ್ಕೊಳ್ತಾರೆ. ಎಷ್ಟೋ ಜನ ಕೆಲಸಗಳನ್ನು ವಾರಕ್ಕೊಂದೊಂದ್ಸತಿ ಬದಲಾಯಿಸ್ಕೊಂಡು ಹೋಗ್ತಾರೆ. ಬದಲಾಯಿಸುವಂಥವ್ರು ಒಂದು ಹೇಳ್ತೇನೆ ಕೇಳಿ, ಯಾವತ್ತೂ ಕೆಲಸವನ್ನು ಬದಲಾಯಿಸಿ ನಾನು ಬೇಡ ಅಂತ ಹೇಳೋದಿಲ್ಲ. ಇಲ್ಲಿ 10 ರೂಪಾಯಿ ಕೊಡ್ತಾರೆ, ನಾಳೆ 15 ಕೊಡ್ತಾರೆ, ನಾಳದು 18 ಕೊಡ್ತಾರೆ, ನಾಳದು 22 ರೂಪಾಯಿ ಕೊಡ್ತಾರೆ, ನಾಳದು 50 ರೂಪಾಯಿ ಕೊಡುವಂಥ ಕೆಲಸವೂ ಬರುತ್ತೆ.